ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು, ನಾವೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ ಮೇಲೆ ಅದಕ್ಕೊಂದು ಬ್ಯಾನರ್ನ ರೆಡಿ ಮಾಡಬೇಕಾಗುತ್ತೆ. ಸೊ ಯೂಟ್ಯೂಬ್ ಬ್ಯಾನರ್ನ ನಾವು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ನಾನು ಮಾಡಿದ್ದೇನೆ. ಸೊ ಇದನ್ನು ಮಾಡಲಿಕ್ಕೆ ನಿಮ್ಗೆ ಇಂಪಾರ್ಟೆಂಟಾಗಿ ಒಂದು ಅಪ್ಲಿಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಅಪ್ಲಿಕೇಶನ್ ಬಂದುಬಿಟ್ಟು ಪಿಕ್ಸೆಲ್ ಲ್ಯಾಬ್ ಅಂತೇಳಿ. ಸೊ ಪಿಕ್ಸೆಲ್ ಲ್ಯಾಬನ್ನು ಓಪನ್ ಮಾಡಿದ್ದೀನಿ ಇವಾಗ. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲೇನಪ್ಪ ಅಂತಂದರೆ, ಫಸ್ಟಿಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ನ್ಯೂ ಟೆಕ್ಸ್ಟ್ ಅಂತಿದೆಯಲ್ಲ, ಅದನ್ನು ಫಸ್ಟು ನೀವು ಡಿಲೀಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಸ್ಟಮ್ ಅಂತಿದೆ ನೋಡಿ, ಅಲ್ಲಿ ವಿಡ್ತಲ್ಲಿ 1 2 3 5 ಅಂತ ಹಾಕಿ, ವಿಡ್ತನ್ನು ನೀವು 1 2 3 5 ಅಂತ ಹಾಕಿ, ಮತ್ತು ಹೈಟ್ ಏನಿದೆಯೋ ಅದು 3 3 8 ಹಾಕಿ ಓಕೆ ಮಾಡ್ಕೊಳ್ಳಿ. ಓಕೆ ಆದಮೇಲೆ ಈ ಥರ ಓಪನ್ ಆಗುತ್ತೆ. ಸೊ ಈ ಒಂದು ನೀವು ಏನಿದೆಯೋ ವಾಲ್ಪೇಪರಿಗೆ ನೀವು ಒಂದು ಕಲರ್ನು ಕೂಡ ಚೇಂಜ್ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿಯಾಗಿ ನಿಮ್ಗೆ ಯಾವ ಕಲರ್ ಬೇಕೋ, ಬ್ಲೂ ಬೇಕಾದ್ರೆ ಬ್ಲೂ, ಇಲ್ಲಾಂದರೆ ರೆಡ್, ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಈ ಒಂದು ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ಏನು ಮಾಡಬೇಕು, ಇದನ್ನು ಸೇವ್ ಮಾಡ್ಕೊಳ್ಳಿ. ಸೊ ಸೇವ್ ಆದಮೇಲೆ ನೀವು ಏನು ಮಾಡಬೇಕು, ನಂತರ ಓಪನ್ ಮಾಡಿ. ಅದಾದಮೇಲೆ ಇಲ್ಲಿ 3 ಡಾಟೆಡ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಮೇಜ್ ಸೈಜನ್ನು ತೊಗೊಂಡು ಇಲ್ಲಿ ಏನು ಬಿಡ್ತದೆಯೋ ಅದನ್ನು ನೀವು 2048ಗೆ ತೊಗೊಂಡು, ಮತ್ತು ಹೈಟ್ ಏನಿದೆಯೋ ಅದನ್ನು ನೀವು 1152ಗೆ ತೊಗೋಬೇಕಾಗತ್ತೆ. ಸೊ ಆವಾಗ ನೀವು ಇಲ್ಲಿ ಏನು ಮಾಡಿ, ಓಕೆ ಮಾಡಿ. ಓಕೆ ಮಾಡಿದ್ಮೇಲೆ ಈ ರೀತಿ ನಿಮಗೆ ಇಮೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಪ್ಲಸ್ ಐಕನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತು ಪುನಃ ಇಲ್ಲಿ ನೀವು ಸೇವ್ ಮಾಡಿದಂಥ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ನೀವು ಅದನ್ನು ಸೆಂಟ್ರಲ್ಲಿ ತರಬೇಕಾಗುತ್ತೆ. ಸೊ ನಿಮಗೆ ಇದನ್ನು ಆಪ್ರೇಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಇಲ್ಲಿ ಸಿಗುತ್ತೆ ರಿಲೇಟಿವ್ ಪೊಸಿಷನ್ಸ್ ಅಂತೇಳಿ. ನಾವು ಇದು ಇಲ್ಲಿ ಸೆಂಟ್ರದಲ್ಲಿ 2 ಇದೆಯಲ್ಲ, ಅದನ್ನು ನೀವು ಆಪ್ರೇಟ್ ಮಾಡಿ ಅದನ್ನು ನೀವು ಸೆಂಟ್ರದಲ್ಲಿ ತೊಗೊಳ್ಬೋದು. ಓಕೆನಾ? ಸೊ ಇಲ್ಲೇನಾಗುತ್ತೆ ಅಂತಂದರೆ, ಏನು ಈ ನಿಮ್ಮದು ಇಮೇಜ್ ಸೆಲೆಕ್ಟ್ ಮಾಡಿದ್ದೀರೋ ಆ ಒಂದು ಇಮೇಜ್ ಒಳಗಡೆ ನೀವೇನೇ ಫೋಟೋ ಹಾಕಿರ್ಬೋದು ಅಥವಾ ಟೆಕ್ಸ್ಟನ್ನಾಗಿರ್ಬೋದು, ನೀವೇನೇ ಹಾಕಿದರೂ ಅದ್ರ ಒಳಗಡೆ ಬರಿಬೇಕಾಗುತ್ತೆ, ಅದ್ರ ಒಳಗಡೆ ಮಾಡಬೇಕಾಗುತ್ತೆ. ಅದನ್ನು ದಾಟಿ ಹೊರಗಡೆ ಬರಬಾರ್ದು. ಓಕೆನಾ ಗೈಸ್? ಇಟ್ ದಟ್ ಕ್ಲಿಯರ್. ಸೊ ಇಲ್ಲಿ ಏನು ಮಾಡ್ತೇನೆ, ನಾನು ಈಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೇನೆ, ಮತ್ತು ಫ್ರಾಮ್ ಗ್ಯಾಲರಿ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ, ಈಗ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೇನೆ. ಈಗ ನನ್ನದೇ ಒಂದು ಫೋಟೋ ಸೆಲೆಕ್ಟ್ ಮಾಡ್ತೇನೆ ಇಲ್ಲಿ. ಸೊ ಈ ಫೋಟೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ. ಸೊ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದನ್ನು ನೀವು ಅಡ್ಜಸ್ಟ್ ಮಾಡೋದಾದರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೀವು ಅದನ್ನು ಅಲ್ಲಿ ಸೇವ್ ಮಾಡಿಕೊಂಡು ಅಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಈ ಒಂದು ಫೋಟೋನ ಅದು ಏನು ಇಮೇಜ್ ಸೆಲೆಕ್ಟ್ ಆಗಿದೆಯೋ ಆ ಇಮೇಜ್ ಒಳಗಡೆ ಇದನ್ನು ನೀವು ಸೆಟ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಈ ರೀತಿಯಾಗಿ ಸೆಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಇನ್ನೊಬ್ರು ಏನಪ್ಪ ಅಂತಂದರೆ, ನನಗೆ ಸುಮಾರು ಸರಿ ಕೇಳ್ತಾಯಿದ್ರು, ಸರ್ ಔಟ್ಲೈನನ್ನು ಯಾವ ರೀತಿ ಹಾಕ್ತೀರಾ ಅಂಥೇಳಿ. ಸೊ ಇಲ್ಲಿ ಏನಿಲ್ಲ, ಸಿಂಪಲ್ಲಾಗಿ ಈ ಸೆಂಟರ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ನೀವು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಸ್ಟ್ರೋಕ್ ಅಂತಿದೆ, ಹೌದಾ? ಈ ಸ್ಟ್ರೋಕ್ ಅಂತಿದೆಯಲ್ಲ ಅದನ್ನು ನೀವು ಅನೇಬಲ್ ಮಾಡಿದ್ಮೇಲೆ ನೀವು ಯಾವ ಕಲರ್ ಬೇಕೋ ಆ ಕಲರ್ನ ಔಟ್ಲೈನನ್ನು ನೀವು ಹಾಕ್ಕೋಬೋದು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ರೆಡ್ ಇದೆ, ಬ್ಲ್ಯಾಕ್ ಇದೆ, ವೈಟ್ ಇದೆ, ಬೇರೆ ಬೇರೆ ಕಲರ್ಸ್ ಎಲ್ಲ ಇರುತ್ತೆ, ಬ್ಲೂನೂ ಇರುತ್ತೆ. ನಿಮಗೆ ಯಾವುದು ಕಲರು ಬೇಕಾಗುತ್ತೋ ಅದನ್ನು ನೀವು ಲೈಟಾಗಿ ವೈಟ್ ಲೈನನ್ನು ಹಾಕ್ಕೋಬೋದು, ಔಟ್ಲೈನನ್ನು. ಸೊ ಓಕೆನಾ? ಸೊ ಔಟ್ಲೈನನ್ನು ನೀವು ಯಾವ ಸೈಜಿಗೆ ಬೇಕಾದರೂ ಮಾಡ್ಕೊಳ್ಬೋದು. ಸೊ ನಾನು ಬೆಟರ್ ಅನಿಸುತ್ತೆ 2 ಪಾಯಿಂಟ್ ಇಲ್ಲಾಂದರೆ 4 ಅಷ್ಟರೊಳಗಡೆ ಹಾಕೋಬೇಕಾಗುತ್ತೆ. ಸೊ ನಾನು ಈಗ ಸದ್ಯಕ್ಕೆ 4 ಹಾಕಿದ್ದೇನೆ ನೋಡುವ. ಸೊ ಈ ರೀತಿಯಾಗಿ ಏನು ಇಮೇಜ್ ಇದೆಯೋ ಆ ಇಮೇಜ್ ಫೋಟೋನ ಆ ಇಮೇಜ್ ಒಳಗಡೆ ಸೆಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಸೆಟ್ ಮಾಡಬೇಕಾಗುತ್ತೆ. ಸೊ ನನಗೆ ಎನಿಮೇಷನ್ ಔಟ್ಲೈನ್ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ. ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡುವ. ಸೊ ಈ ರೀತಿಯಾಗಿ ನೀವು ನಿಮ್ಮ ಫೋಟೋನ ಅಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲೇನು ಮಾಡ್ತೇನೆ, ನಾನು 2 ನಂಬರ್ ತೊಗೊಳ್ತೇನೆ. 2 ನಂಬರ್ ತೊಗೊಂಡ್ರೆ ಸ್ವಲ್ಪ ಲುಕ್ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಮತ್ತು ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಪೆನ್ಸಿಲ್ ಐಕನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೊಂದು ಪೆನ್ಸಿಲ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ, ಇಲ್ಲಿ ನೀವು ಇದನ್ನು ಏನು ಬರ್ತೇವೆ, ನಿಮ್ಮದು ಏನು ಟೆಕ್ಸ್ಟ್ ಇದೆಯೋ ಅದನ್ನು ನೀವು ಇಲ್ಲಿ ಬರೀಬೋದು. ಸೊ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ಗೆ ನನ್ನದೇ ಚಾನಲ್ದ ನೇಮ್ ಬರಿತೇನೆ ನಾನು. ನೋಡಿ, ರಾಮ್ ಎಡಿಟರ್ 5.3, ರಾಮ್ ಎಡಿಟರ್ 5.3. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ನೋಡಿ, ಇಲ್ಲಿ ಬಂತು. ಸೊ ಇದನ್ನು ಕೂಡ ನೀವು ಅದೇನು ಇಮೇಜ್ ಸೆಲೆಕ್ಟ್ ಮಾಡಿದ್ದೀರೋ ಆ ಇಮೇಜ್ ಒಳಗಡೆ ನೀವು ಇದನ್ನು ಮಾಡಬೇಕಾಗುತ್ತೆ. ಸಾರಿ ಗೈಸ್. ಸೊ ಈ ರೀತಿಯಾಗಿ ಮಾಡಬೇಕಾಗುತ್ತೆ.
ನೋಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಇಲ್ಲಿ ನೀವು ಮತ್ತೆ ಕಲರ್ ಕೂಡ ಮಾಡ್ಕೋಬೋದು. ಯಾವುದಕ್ಕೆ ಟೆಕ್ಸ್ಟ್ಗೆ ಕಲರ್ ಮಾಡ್ಕೋಬೋದು, ಬ್ಲ್ಯಾಕು, ವೈಟು, ರೆಡ್ ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾವು ಫಾರ್ ಎಕ್ಸಾಂಪಲಿಗೆ ಇವಾಗ ರೆಡ್ ಕಲರ್ ಆಪ್ರೇಟ್ ಮಾಡ್ತೇನೆ ನೋಡುವ. ಸೊ ಈ ರೀತಿಯಾಗಿ ನೀವು ಸರಿಯಾಗಿ ಅಡ್ಜಸ್ಟ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ನೀವು ಇಲ್ಲಿ ಚೇಂಜ್ ಮಾಡ್ತಾ ಹೋಗ್ಬೋದು ಈ ರೀತಿಯಾಗಿ. ಓಕೆನಾ. ಸೊ ನೀವು ಇಲ್ಲೇ ಮಾಡಬೇಕಾಗತ್ತೆ ನಿಮಗೆ. ಮತ್ತು ನೀವು ಇದು ಫಂಟ್ ಸ್ಟೈಲು ಚೇಂಜ್ ಮಾಡೋದಾದರೆ ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು. ಫಂಟ್ ಸೈಜನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಎಲ್ಲ ಆಪ್ಷನ್ನು ಇದರಲ್ಲಿ ಕೆಳಗಡೆ ಬಂದಿರುತ್ತೆ. ಸೊ ನಾನು ಫಾರ್ ಎಕ್ಸಾಂಪಲಿಗೆ ಇದನ್ನು ಸೆಲೆಕ್ಟ್ ಮಾಡ್ತೇನೆ. ನೋಡಿ ಈ ರೀತಿಯಾಗಿ ಬರುತ್ತೆ. ಸೊ ಇದನ್ನು ನಾನು ಇಲ್ಲಿ ಏನು ಮಾಡ್ತೇನೆ, ಅಡ್ಜಸ್ಟ್ ಮಾಡ್ತೇನೆ. ನನಗೆ ಎಷ್ಟು ಬೇಕೋ ಅಷ್ಟು ಅದು ಏನು ಇಮೇಜ್ ಇದೆಯೋ ಅದ್ರ ಒಳಗಡೆ ಸೆಟ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಈ ರೀತಿ ನಾನು ಸೆಟ್ ಮಾಡ್ಕೋತೇನೆ ಇಲ್ಲಿ. ಮತ್ತು ನಿಮಗೆ ಯಾವ ಲೆಟರ್ದು ಯಾವ ರೀತಿ ಬೇಕೋ ಡಿಸೈನ್ ಬೇಕಂದ್ರೂ ಕೂಡ ನೀವು ಮಾಡ್ಕೋಬೋದು. ಸೈಜನ್ನು ಕೂಡ ನೀವು ಮಾಡ್ಕೋಬೋದು. ಸೊ ತದನಂತರ ಮತ್ತೆ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೊಂದು ಪೆನ್ಸಿಲ್ ಐಕನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಮತ್ತೇನಾದರೂ ಬರೆಯೋದಿದ್ದರೆ ಬರಿಬೋದು. ಫಾರ್ ಎಕ್ಸಾಂಪಲಿಗೆ ನಾನೀಗ ನಾನಿಲ್ಲಿ ಟೆಕ್ ವಿಡಿಯೋಸ್ ಅಂತ ಬರೀತೇನೆ ನೋಡೋಣ. ಟೆಕ್ ವಿಡಿಯೋಸ್. ಓಕೆನಾ. ಇದನ್ನು ನಾನು ಏನು ಮಾಡ್ತೇನೆ, ಸೆಲೆಕ್ಟ್ ಮಾಡಿ ಇಲ್ಲಿ ನಾನು ಇಲ್ಲಿ ಕೆಳಗಡೆ ಇಮೇಜ್ ಕೆಳಗಡೆ ನನಗೆ ಎಷ್ಟು ಬೇಕು ಅಷ್ಟು ಸೈಜಿಗೆ ನಾವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ. ಅಥವಾ ಅದೇನು ನೀವು ಫಸ್ಟಿಗೆ ಇಮೇಜನ್ನು ಸೆಲೆಕ್ಟ್ ಮಾಡಿರ್ತೀರೋ ಆ ಇಮೇಜ್ ಒಳಗಡೆ ಇದನ್ನೆಲ್ಲ ಸೆಟ್ ಮಾಡಬೇಕಾಗುತ್ತೆ. ಸೊ ನೀವು ಏನಾದರೂ ಬೇರೆ ಏನಾದರೂ ಹಾಕ್ತೀನಿ ಅಂತ ಹೇಳಿದ್ರೆ ಯೂಟ್ಯೂಬ್ದಾಗಿರ್ಬೋದು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಯಾವುದಾದ್ರೂ ಇಮೇಜನ್ನು ಅಥವಾ ಲೋಗೋಗಳನ್ನು ಹಾಕ್ತೀನಿ ಅಂತಂದರೆ ಮಾಡ್ಕೋಬೋದು. ಈಗ ನಾನು ನೋಡಿ ಎಕ್ಸಾಂಪಲ್ಗೆ ಯೂಟ್ಯೂಬದ್ದು ಮಾಡ್ಕೊಂಡಿದ್ದೇನೆ. ಸೊ ಯೂಟ್ಯೂಬ್ ಲೋಗೋನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೇನೆ. ಸೇಮ್ ಆ್ಯಸ್ ಇಟ್ ಈಸ್ ನೀವು ಅದೇ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿಗೆ ಹೋಗಿ ಅದೇ ರೀತಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತೊಂದು ನಾನು ಮಾಡೋದಾದರೆ ಈಗ ಫಾರ್ ಎಕ್ಸಾಂಪಲ್ಗೆ ಮತ್ತೊಂದು ಫೇಸ್ಬುಕ್ಕನ್ನು ಓಪನ್ ಮಾಡ್ತೇನೆ. ಫೇಸ್ಬುಕ್ ಲೋಗೋನ ಹಾಕಿಕೊಂಡು ಅದೇ ಸೈಜಿಗೆ ಅದರಲ್ಲಿ ಹೆಂಗೆ ಅದು ಸೈಜಲ್ಲಿ ಕೂಡಬೇಕೋ ಅದೇ ರೀತಿ ನಾನು ಮಾಡಿಕೊಂಡು ಅಲ್ಲಿ ಸೆಟ್ ಮಾಡ್ತೇನೆ. ನೋಡಿ ಈ ರೀತಿಯಾಗಿ ಸೆಟ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನೀವು ಯೂಟ್ಯೂಬ್ ಬ್ಯಾನರನ್ನು ನೀವು ಕೂಡ ನಿಮ್ಮ ಒಂದು ಮೊಬೈಲಲ್ಲೇ ಆರಾಮಾಗಿ ಮಾಡ್ಕೋಬೋದು. ಸೊ ನೀವೇನಾದರೂ ಮತ್ತೆ ಎಕ್ಸ್ಟ್ರಾ ಬರೆಯೋದಿದ್ದರೆ ಅಥವಾ ಏನಾದರೂ ಚಾನಲ್ ರಿಲೇಟೆಡ್ ಬರೆಯೋದಾಗಿರ್ಬೋದು, ಲೋಗೋಸ್ಗಳನ್ನಾಗಿರ್ಬೋದು ಹಾಕ್ಬೋದು. ಹಿಂಗೆ ಇನ್ಸ್ಟಾದು ಹಾಕ್ಬೋದು, ಟಿಕ್ಟಾಕ್ದು ಹಾಕ್ಬೋದು. ಸೊ ಈ ರೀತಿಯಾಗಿ ಫೇಸ್ಬುಕ್ಕದ್ದು ನೀವು ಯಾವ್ದು ಬೇಕೋ ಆ ಲೋಗೋಗಳನ್ನು ಇಲ್ಲಿ ಹಾಕ್ಕೋಬೋದು. ಸೊ ಹಾಗೆಯೇ ಇಲ್ಲಿ ನೀವೇನು ಮಾಡಬೇಕು, ಇಮೇಜನ್ನು ಸೇವ್ ಮಾಡಿಕೊಂಡು ನೀವು ಇವಾಗ ಈ ಥರ ಒಂದು ಚಾನಲ್ ಬ್ಯಾನರನ್ನು ನೀವು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆನಾ. ಸೊ ಗೈಸ್ ನೋಡಿದ್ರಲ್ಲ, ನಮ್ಮದೇ ಒಂದು ಮೊಬೈಲ್ ಫೋನಲ್ಲಿ ನಾವೇ ಯೂಟ್ಯೂಬ್ ಚಾನಲ್ ಬ್ಯಾನರ್ನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ಒಂದು ವಿಡಿಯೋ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಓಕೆ ಗೈಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್. ಬಾಯ್ ಬಾಯ್.